ಆಷಾಢ ಮಾಸದಲ್ಲಿ ಇಡಬೇಕಾದ್ರೆ ಕಳಶದಲ್ಲಿ ಒಂದಷ್ಟು ಪದಾರ್ಥಗಳನ್ನೇನೋ ಹಾಕಿ ಮಾಡ್ತಿದ್ರು. ಏನೇನು ಪದಾರ್ಥಗಳು? ಹೆಚ್ಚಿನ ಅಂಶವಾಗಿ ಬೇವಿನ ಎಲೆಗಳನ್ನು ಇಡೋರು. ಬೇವಿನ ಎಲೆಗಳು ಕಲಸಕ್ಕೆ ಇಡೋರು. ಹಾಕಲೇಬೇಕಿತ್ತು, ಪಂಚಪಲ್ಲವ ಅಂತ ಹೇಳ್ತೀವಿ. ಬೇವು, ಆಲ, ಅರಳಿ, ಅತ್ತಿ, ಮಾವು. ಅಂದ್ರೆ ಇವೆಲ್ಲ ನಾವೇನು ದೇವ್ರ ಮುಂದೆ ಪೂಜೆಗೆ ಕಳಶ ಇಡ್ತೀವೋ ಆ ಕಳಶದಲ್ಲಿ ಇಡಬೇಕು. ಒಳಗಡೆ ಹಾಕೋರು. ಅದು ಎಷ್ಟು ದಿನ ಇರಬೇಕು, ಅದೇನು ಅಂತ? ಅದು ಕೆಲವು ಅವರವರ ಮನೆಯ ಪದ್ಧತಿ. ಕೆಲವರು 3 ದಿನ ಇಡ್ತಾರೆ, ಕೆಲವರು ಒಂದೇ ದಿನ ವಿಸರ್ಜನೆ ಮಾಡ್ತಾರೆ. ತದನಂತರ ಅದನ್ನು ತೀರ್ಥವಾಗಿ ಸೇವನೆ ಮಾಡೋರು. ಆ ಕಳಸದ ನೀರನ್ನು ತೀರ್ಥವಾಗಿ ಸೇವನೆ ಮಾಡೋರು. ಈ ಪಂಚಪಲ್ಲವ ಅಂತ ನಾವೇನು ಹೇಳ್ತೀವಿ, ಇದಿಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದು. ಅಲ್ಲ, ಈಗ ನೀವು ಹೇಳಿದ್ರಿ ಕೆಲವರು 3 ದಿನ ಇಡ್ತಾರೆ, ಕೆಲವರು ಡೈಲಿ ಚೇಂಜ್ ಮಾಡ್ತಿರ್ತಾರೆ ಅಂತ. ಕೆಲವರು ವಾರದ ಪೂಜೆ ಎಲ್ಲ ಮಾಡ್ತಿರ್ತಾರೆ. ಅದು ಬೇರೆ. ನಾವು ಮಾತಾಡ್ತಿರೋದು ಆಷಾಢ ಶುಕ್ರವಾರದ ಕಳಸ ಪೂಜೆ. ಶುಕ್ರವಾರದಂದು ಲಕ್ಷ್ಮೀ ಪೂಜೆ, ವರಮಹಾಲಕ್ಷ್ಮಿ ಪೂಜೆ ಅಂತ ಮಾಡ್ತೀವಿ. ವರಮಹಾಲಕ್ಷ್ಮಿ ಪೂಜೆ ಆಷಾಢಕ್ಕೆ 4 ಶುಕ್ರವಾರಗಳು ಆಷಾಢ ಶುಕ್ರವಾರ ಅಂತ ಲಕ್ಷ್ಮೀ ಪೂಜೆ ಮಾಡ್ತಾರಲ್ವಾ, ಅದು ಬೆಳಿಗ್ಗೆ ಇಟ್ಟು ಸಂಜೆಗೆ ಕದಲಿಸ್ತಾರೆ. ನೀವು ಕೇಳ್ತಾ ಇರೋದೇನು ಅಂದರೆ, ಕಳಸ ಪ್ರತಿಷ್ಠಾಪನೆಯ ಪದ್ಧತಿ ಇರುತ್ತೆ ಕೆಲವರು ಮನೆಗಳಲ್ಲಿ. ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಕಳಸವನ್ನು ಬದಲಾಯಿಸ್ತಾರೆ. ಅದರಲ್ಲಿ 2 ಥರದ ಕಳಸ ಇರುತ್ತೆ. ಒಂದು ಮನೆ ದೇವರ ಕಳಸ, ಒಂದು ಲಕ್ಷ್ಮೀ ಕಳಸ. ಆಯಿತಾ? ಮನೆ ದೇವರು ಯಾವುದಾದ್ರೂ ಆಗಿರ್ಬೋದು. ಅದು ಯಾವ್ಯಾವುದೋ ಈ ಬನ್ನಾರಿಯಮ್ಮ, ಪಟ್ಟಾಲ್ದಮ್ಮ, ಅಂತರಘಟ್ಟಮ್ಮ, ಈ ಥರ ಯಾವುದಾದ್ರೂ ಆಗಿರ್ಬೋದು. ಅದರ ಜೊತೆಗೆ ಲಕ್ಷ್ಮೀ ಕಳಸ. ಲಕ್ಷ್ಮೀ ಕಳಸದಲ್ಲಿ ವಿಳೆದೆಲೆ ಇಡೋರು. ಈ ಬೇರೆ ಅಮ್ಮಗಳು ಬರ್ತಾರಲ್ಲ, ಅವರಿಗೆಲ್ಲ ಬೇವಿನ ಎಲೆ ಇಡಲೇಬೇಕು. ಮತ್ತು ಕೆಲವುದಕ್ಕೆ ಬೆಟ್ಟದ ನೆಲ್ಲಿಕಾಯಿಯ ಚಿಗುರನ್ನ ಹಾಕೋರು. ಚಿಗುರು ಸಿಕ್ಕಿಲ್ಲ ಅಂದಾಗ ಒಣಗಿದ ಬೆಟ್ಟದ ನೆಲ್ಲಿಕಾಯಿಯನ್ನು ಅದರೊಳಗಡೆ ಹಾಕಬೇಕಿದ್ದು. ಎಲ್ಲ ಕಳಸಗಳು ತಾಮ್ರದಿರ್ತಿತ್ತು ಅಥವಾ ಬೆಳ್ಳಿದಿರ್ತಿತ್ತು. ಇವೆರಡು ಬಿಟ್ಟರೆ ಬೇರೆ ಕಂಚಿಂದು ಇಡೋರು. ಇದಿಷ್ಟರಲ್ಲೂ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಹಾಗಾಗಿ ಅದರ ಜೊತೆ ಆ ನೀರನ್ನು ಕಲಿಯೋದು ಅಂದರೆ ಬೆರೆಯೋದು. ಈಗ ನಾವು ಶುಕ್ರವಾರದಿಂದ ಶುಕ್ರವಾರ ಲಕ್ಷ್ಮೀ ಕಳಸ, ಮಂಗಳವಾರದಿಂದ ಮಂಗಳವಾರ ಇತರೆ ಮನೆ ದೇವರ ಕಳಸಗಳನ್ನು ಬದಲಾಯಿಸುವಂಥ ಪದ್ಧತಿ ಅಲ್ವಮ್ಮ. ಆವಾಗ 5-6 ದಿನಗಳು ಅದರೊಳಗಡೆ ಅದು ಕಲಿಯೋದು, ಬೆರೆಯೋದು ನೀರು ಜೊತೆ. ಅಂದರೆ ಕೆಮಿಕಲ್ ರಿಯಾಕ್ಷನ್ ಅಂತಿರಲ್ಲ, ಆ ತಾಮ್ರದ ಪಾತ್ರೆಯಲ್ಲಿ ಈ ಒಂದು ಜಲದೊಂದಿಗೆ ಇದೆಲ್ಲ ಕಲೆತಾಗ ಅದು ಒಂದು ಕಷಾಯದ ರೂಪ, ಅಂದರೆ ಆಸವ ಅಂತ ಹೇಳ್ತೀವಿ ಅದಕ್ಕೆ. ಯಾವುದು ಬೇಯಿಸ್ದಲೇ ಆ ಒಂದು ಗಿಡಗಳನ್ನು ನೀರಿನಲ್ಲಿ ಹಾಕಿ ಫರ್ಮೆಂಟೇಷನ್ ಮಾಡೋಕ್ಕೆ ಬಿಡ್ತೀವಿ, ಅದಕ್ಕೆ ಆಸವ ಅಂತಾರೆ. ಆಸವ, ಅರಿಷ್ಟ, ಕ್ವಾಥ, ಕಷಾಯ, ಈ ಥರ ಆಯುರ್ವೇದದಲ್ಲಿ ಬಹಳಷ್ಟು ಪದ್ಧತಿಗಳಿದೆ. ಆಯಿತಾ? ಅದನ್ನು ಹಾಕುವಂಥದ್ದು. ಈಗ ಆಷಾಢದಲ್ಲಿ ಏನು ಮಾಡಬೇಕಿತ್ತು, ವರಮಹಾಲಕ್ಷ್ಮಿದು ಆಷಾಢ ಶುಕ್ರವಾರದಲ್ಲಿ ಅಂದರೆ ಬರೀ ನಮ್ಮಲ್ಲಿ ಎಲೆ ಇಟ್ಬಿಡ್ತಾರಲ್ವ ಮಕ್ಕಳು. ಆದರೆ ಅದರೊಳಗಡೆ ಪಂಚಪಲ್ಲವಗಳನ್ನು ಹಾಕಿ ಅದರ ತೀರ್ಥವನ್ನು ಸೇವನೆ ಮಾಡಿದಾಗ ಏನಾಗುತ್ತೆ ನಿಮಗೆ, ತೀರ್ಥ ಸೇವನೆ ಮಾಡಿದಾಗ ಅದು ಪ್ರತಿ ಶುಕ್ರವಾರ ಒಂದು ಮೆಡಿಸಿನಲ್ ಡೋಸ್, ಇದು ಲಸಿಕೆ ಹಾಕಿಸ್ಕೊಳ್ತೀವಲ್ಲ ಆ ರೀತಿಯಲ್ಲಿ ಶರೀರದಲ್ಲಿ ಅದು ಹೋಗಿ ಸದುಪಯೋಗ ಮಾಡೋದು ಅದರ ರಸಗಳು. ಅದರ ಜೊತೆಗೆ ಇಂಥದ್ದೇ ಆಹಾರ ಪದ್ಧತಿ, ಇಂಥದ್ದೇ ನೈವೇದ್ಯಗಳನ್ನು ಕೊಡಬೇಕು. ಅದರಲ್ಲೂ ಬೆಲ್ಲದ ನೈವೇದ್ಯವೇ ಕೊಡಬೇಕು, ಸಕ್ಕರೆ ನೈವೇದ್ಯ ನಿಷೇಧ. ಇದೆಲ್ಲ ಇದೆಯಲ್ವ ಪದ್ಧತಿ. ಬೆಲ್ಲದ ನೈವೇದ್ಯ ಅಂದರೆ ಬೆಲ್ಲದಲ್ಲಿ ಮಾಡಿದ ಸಿಹಿ ಪದಾರ್ಥಗಳ ನೈವೇದ್ಯವೇ ದೇವರಿಗೆ ಹಚ್ಚೋದು ಅಂತ ಹೇಳ್ತೀವಿ. ಯಾಕೆಂದರೆ ಬೆಲ್ಲ ತಯಾರು ಮಾಡುವಾಗ ಸುಣ್ಣವನ್ನು ಬೆರೆಸ್ತಾ ಇದ್ರು. ಸುಣ್ಣವನ್ನು ಬೆರೆಸಾದ್ಮೇಲೆ ಸಗಣಿ ನೆಲದ ಮೇಲೆ ಹುಯ್ಯೋರು ಅದನ್ನು. ಆ ಪಾಕ ಬಂದಮೇಲೆ ಸಗಣಿ ಬಳದ ನೆಲದ ಮೇಲೆ ಹುಯ್ಯೋದು ಅಂದರೆ ಸುರಿಯೋರು ಬೆಲ್ಲದ ಪಾಕನ. ಆ ಸಗಣಿ ಜೊತೆ ಅದು ರೋಲ್ ಆಗೋದು. ಈಗ ಪಂಚಗವ್ಯದಲ್ಲಿ ಸ್ವಲ್ಪ ಸಗಣಿ ಕೂಡ ಹಾಕ್ತಾರೆ, ಗೋಮೂತ್ರ ಹಾಕ್ತಾರೆ. ಪಂಚಗವ್ಯ ಅಂದರೆ ತೀರ್ಥ ಮಾಡುವಾಗ, ಪಂಚಗವ್ಯ ಮಾಡುವಾಗ ಅದನ್ನೆಲ್ಲ ಬಳಸ್ತಾರೆ. ದನದ ಸಗಣಿಯನ್ನು ಕೂಡ ಹಾಕ್ತಾರೆ, ಕಲಿಸ್ತಾರೆ. ಅಂದಾಗ ಅದರಲ್ಲಿ ಹಾಕಿದಾಗ ಬೆಲ್ಲ ಅದು ಒಂದು ಸ್ವಯಂ ಆಯುರ್ವೇದದ್ದು ಒಂದು ತಿನಿಸಾಗಿರೋದು. ಕೆಮ್ಮು ಬಂದಾಗ ಸ್ವಲ್ಪ ಬೆಲ್ಲ ತಿನ್ನಿ ಅಂತಾರೆ. ತೀರಾ ಬಾಯಾರಿಕೆ ಹೋಗ್ತಾನೆ ಇಲ್ಲ ಅಂದಾಗ ಒಂಚೂರು ಬೆಲ್ಲ ತಿಂದ್ಬಿಟ್ಟು ನೀರು ಕುಡೀರಿ ಅಂತಾರೆ. ಅದೆಲ್ಲ ಪದ್ಧತಿ ಇತ್ತು. ಮುಂಚೆ ಮನೆ ಹತ್ರ ಯಾರು ನೀರು ಕೇಳಿದ್ರೆ ಬರೀ ನೀರು ಕೊಡ್ತಿರ್ಲಿಲ್ಲ, ಒಂದು ಬೆಲ್ಲದ ತುಂಡು ಮತ್ತು ನೀರು ಕೊಡೋರು. ಅಂದರೆ ಆ ಒಂದು ಅನಾದಿ ಕಾಲದಿಂದ ನಮ್ಮ ಹಿರಿಯರು, ಗುರು ಹಿರಿಯರು ಏನು ಮಾಡ್ಕೊಂಡು ಬಂದರು, ಅವ್ರು ಎಷ್ಟು ಪಕ್ಕಾ ಇದ್ದರು ಅಂದರೆ ಮಾನವ ಶರೀರ ರಚನೆ, ಮಾನವನ ಆರೋಗ್ಯ ಸಮೃದ್ಧಿ, ಮಾನಸಿಕ ಸಮೃದ್ಧಿ ಯಾವ ಥರ ಆಗ್ತಿತ್ತು. ಶಾರೀರಿಕ ದೈಹ್ಯ ಒಂದು ದಾರ್ಢ್ಯತೆ ಅಂತೀವಿ, ಅಂದರೆ ಒಂದು ದಟ್ಟಪುಷ್ಟವಾದ ಶರೀರ ಬೇಕು ಅಂದರೆ ಏನು ಮಾಡಬೇಕು, ಅದೆಲ್ಲವೂ ಕೂಡ
ಆಚರಣೆಯಲ್ಲಿ ಅಡಗಿಸಿಟ್ರು. ಹ್ಮ್ 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 ಸುಮ್ಮನೆ ಹೇಳಿದ್ರೆ ತಿನ್ನಲ್ಲ ಮಕ್ಕಳು, ಪ್ರಸಾದ ಅಂತ ಕೊಟ್ಟರೆ ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಆಗಿನ ಕಾಲದ ಮಕ್ಕಳು ಮರುಪ್ರಶ್ನೆ ಮಾಡ್ತಿರ್ಲಿಲ್ಲ. ಹಿರಿಯರು ಹೇಳ್ತಾ ಇದ್ದಾರೆ ಅಂದಾಗ ಕೇಳ್ಬಿಟ್ಟು ಅದನ್ನು ಸ್ವೀಕಾರ ಮಾಡೋರು. ಈಗಿನ ಮಕ್ಕಳು ಯಾಕೆ ಮಾಡಬೇಕು, ಹೆಂಗೆ ಕೇಳೋದು ತಪ್ಪು ಅನ್ನಲ್ಲ, ಅದ್ರ ಮಾಹಿತಿ ದೊಡ್ಡವ್ರಿಗೆ ಗೊತ್ತಿಲ್ಲ ಅಂದಾಗ ಬಾಯಿ ಮುಚ್ಕೊಂಡು ತಿನ್ನು ಅಂದ್ಬಿಡ್ತಾರೆ. ಆವಾಗ ಆ ಮಕ್ಕಳಲ್ಲಿ ಆ ವಿಶ್ವಾಸ ಹೊರಟೋಗುತ್ತೆ, ನಂಬಿಕೆ ಹೊರಟೋಗುತ್ತೆ. ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿರೋದು ಈ ಹಬ್ಬವನ್ನು ನಾವು ಯಾಕೆ ಆಚರಿಸ್ತಾ ಇದ್ದೀವಿ, ಇದರ ಹಿನ್ನೆಲೆ ಏನು, ಯಾತಕ್ಕೆ ಬಂದಿತ್ತು, ಯಾವ ಕಾಲದಲ್ಲಿ ಬಂದಿದೆ, ಈ ಕಾಲದಲ್ಲಿ ಇದೇ ಪದ್ಧತಿಯನ್ನು ಆಚರಣೆ ಮಾಡಬೇಕು ಅಂದರೆ ಇದರ ಹಿನ್ನೆಲೆ ಏನಿತ್ತು ಅನ್ನೋದನ್ನು ನಾವು ತಿಳ್ಕೊಂಡು ಹಬ್ಬಗಳನ್ನು ಆಚರಿಸಿದಾಗ ಎಷ್ಟು ಒಂದು ಖುಷಿ ಕೊಡುತ್ತಲ್ವ. ಜೊತೆಗೆ ಇಡೀ ಕುಟುಂಬದ ಸಂರಕ್ಷಣೆ. ಇವಾಗ ನೋಡಿ, ಯಾವುದೇ ಒಂದು ಹಬ್ಬ ಅಂದಿದ್ದ ಕೂಡಲೇ ಏನಿರುತ್ತೋ ಬಿಡುತ್ತೋ ತೋರಣ ಒಂದು ಕಟ್ಬಿಡ್ತಾ ಇದ್ರು. ಆದರೆ ಈಗ ಅದು ಪ್ಲಾಸ್ಟಿಕ್ ತೋರಣ ಬಂದ್ಬಿಟ್ಟಿದೆ. ಎಕ್ಸಾಕ್ಟ್ಲಿ ಅಲ್ವಾ. ತೋರಣ ಯಾಕೆ ಕಟ್ತಾ ಇದ್ರು, ಮಾವಿನ ಎಲೆಯನ್ನೇ ಯಾಕೆ ಕಟ್ತಾ ಇದ್ರು ಅಂದರೆ ಅದು ಅದರಲ್ಲಿರುವ ತೇವಾಂಶ, ಅಂದರೆ ಹಸಿರು ಎಲೆಯ ತೇವಾಂಶ ಒಣಗ್ತಾ ಗಾಳಿಯಲ್ಲಿ ಅದು ವಿಸರ್ಜಿತ ಆಗಿರೋದು. ಅದು ಒಂದು ತೆಳುವಾದ ಪರ್ದೆ ಥರ ಕ್ರಿಯೇಟ್ ಆಗಿರೋದು, ಒಂದು ಆರ ಅಂತೀವಿ, ಪ್ರಭಾವಳಿ ಥರ. ಅಲ್ಲೇನೇ ನಮಗೆ ಎಷ್ಟೋ ಬೇಡವಾದ ಬ್ಯಾಕ್ಟೀರಿಯಾ ಒಳಗೆ ಬರಕ್ಕೆ ಬಿಡ್ತಿರ್ಲಿಲ್ಲ. ಎರಡನೇದಾಗಿ ಮುಖ್ಯವಾಗಿ ಸೊಳ್ಳೆಗಳನ್ನು ಒಳಗೆ ಬರಕ್ಕೆ ಬಿಡ್ತಿರ್ಲಿಲ್ಲ. ಓಕೆ. ಹಾಗಾಗಿ ತೋರಣಗಳನ್ನು ಕಟ್ಟೋರು, ಅದ್ರ ಜೊತೆಗೆ ಸ್ವಲ್ಪ ಬೇವಿನ ಕುಡಿಗಳನ್ನು ಸಿಕ್ಸೋರು. ತಳಿರು ತೋರಣ, ತಳಿರು ಅಂದರೆ ಬೇವಿನ ಕುಡಿ, ತೋರಣ ಅಂದರೆ ಮಾವಿನ ಎಲೆ, ಅದಕ್ಕೆ ತಳಿರು ತೋರಣ ಅಂತ ಹೇಳೋದು. ಇವಾಗ ಎಲ್ಲಿದೆ ಅದೆಲ್ಲ, ಈಗ ಪ್ರಿಂಟೆಡು ಗಣಪತಿ ಬೇಕಾ, ಸರಸ್ವತಿ ಬೇಕಾ, ಲಕ್ಷ್ಮಿ ಬೇಕಾ, ಪ್ಲಾಸ್ಟಿಕ್ ಮೇಲೆ, ಅದು ರೀಯೂಸ್ ಇನ್ ಪ್ಲಾಸ್ಟಿಕ್ ಮೇಲೆ ಪ್ರಿಂಟ್ ಮಾಡಿ ತಂದುಬಿಟ್ಟು ತೋರಣ ಕಟ್ಬಿಡ್ತಾರೆ. ಹೌದಲ್ವಾ. ಇದು ಫಸ್ಟು ಹೋಗಬೇಕು. ನೀವು ಎಷ್ಟು ಆಷಾಢ ಅಂದಿದ್ದ ಕೂಡಲೇ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಾ. ಆಷಾಢದಲ್ಲಿ ಹೊಸದಾಗಿ ಮದುವೆ ಆಗಿದ್ದ ಹೆಣ್ಮಗಳು ಗಂಡನ ಮನೇಲಿರಬಾರ್ದು, ವಾಪಸ್ ತವ್ರ ಮನೆಗೆ ಹೋಗಬೇಕು ಅನ್ನೋ ಶಾಸ್ತ್ರವೂ ಇದೆ. ಯಾಕೆ ಅಂದರೆ ಆಷಾಢದಲ್ಲಿ ಇನ್ ಕೇಸ್ ಅವಳು ಪ್ರೆಗ್ನೆನ್ಸಿ ತಗೊಂಡ್ರೆ, ಪ್ರೆಗ್ನೆಂಟ್ ಆದರೆ ಅವಳು ಡೆಲಿವರಿ ಟೈಮು ಚಳಿಗಾಲಕ್ಕೆ ಬಂದ್ಬಿಡುತ್ತೆ. ಅವಾಗ ಅವಳ ಆರೋಗ್ಯದಲ್ಲಿ ತೊಂದರೆ ಕಾಣುತ್ತೆ. ಅದ್ರ ಬದಲಿಗೆ ಆ ಒಂದು ದಿನಗಳನ್ನು ತಪ್ಪಿಸಿಬಿಟ್ಟು ಪ್ರಶಸ್ತವಾದ ದಿನಗಳಲ್ಲಿ ಅವಳ ಹೆರಿಗೆ ಆಗಲಿ ಅನ್ನುವ ಸದುದ್ದೇಶ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೂ ಕೂಡ ಒಂದು ವೈದ್ಯಕೀಯ ಹಿನ್ನೆಲೆ ಇದೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಆಷಾಢವನ್ನು ಆಚರಣೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಜೊತೆಗೆ ಚತುರ್ಮಾಸ ಅಂತ ಹೇಳ್ತಾ ಇದ್ದೆ ನಾನು. ಚತುರ್ಮಾಸದಲ್ಲಿಯೂ ಅಷ್ಟೇ, ಈಗ ಫಸ್ಟಿಗೆ ದೇವಶಯನಿ ಅಂತ ಅಂದ್ಬಿಟ್ಟು, ಅಂದರೆ ವಿಷ್ಣು ಮಲಗಕ್ಕೆ ಹೋಗ್ತಾರೆ 4 ತಿಂಗಳು ಅನ್ನುವಂಥದ್ದು. ಅದರ ಜೊತೆಗೆ ಗುರುಪೂರ್ಣಿಮಾ ಬರುತ್ತೆ. ಗುರುಪೂರ್ಣಿಮೆಯಿಂದ ಒಂದು 4 ದಿನ ಗುರುಗಳು ಈ ಲೋಕವನ್ನು ಯಾರು ಅಂದರೆ ಇದೆಲ್ಲ ಆವಿರ್ಭಾವ ಸಂಬಂಧ, ಒಂದು ಭಾವನಾತ್ಮಕವಾಗಿ ಜೋಡಣೆಯನ್ನು ಮಾಡುವಂಥದ್ದು. ಗುರುಪೂರ್ಣಿಮಾ ಬರುತ್ತೆ. ಗುರುಪೂರ್ಣಿಮಾದ ನಂತರ 4 ದಿನಗಳು ಗುರುಗಳು ಈ ಒಂದು ನಮ್ಮ ಪ್ರಕೃತಿಯನ್ನು ರಕ್ಷಿಸ್ತಾರೆ ಅನ್ನುವಂಥದ್ದು. ತದನಂತರ ಏನಾಗುತ್ತೆ, ಈಗ ನೆಕ್ಸ್ಟ್ ಏನು ಬರುತ್ತೆ ಹಬ್ಬ, ಗಣಪತಿ ಹಬ್ಬ. ಹೌದು, ಶ್ರಾವಣ ಸುಡು. ಆವಾಗ ಗಣಪತಿ ಮತ್ತು ಮಹರ್ಷಿಗಳು, ಆ ಗುರುಪೂರ್ಣಿಮಾ ಮತ್ತು ಗಣಪತಿ ಹಬ್ಬದ ಮಧ್ಯದಲ್ಲಿ ಶಿವ ತನ್ನ ಕೈಗೆ ತಗೊಳ್ತಾನೆ. ಅಂದರೆ ಈ ಒಂದು ಭೂಮಿಯನ್ನು ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಶಿವ ತಗೊತಾನೆ ಅಂತಾರೆ. ಶಿವ ತಗೊಳ್ತಾನೆ ಅಂದಾಗ ಶಿವ ವೈದ್ಯನಾಥೇಶ್ವರ. ಶಿವನೇ ಪ್ರಕೃತಿಯ ಮೊಟ್ಟ ಮೊದಲ ವೈದ್ಯ, ಅಂದರೆ ಡಾಕ್ಟರ್. ಹಾಗಾಗಿ ಗಣೇಶನಿಗೆ ಹೆಡ್ಸ್ ಟ್ರಾನ್ಸ್ಪ್ಲಾಂಟ್ ಮಾಡಿದರು. ನೋಡಿ ಎಷ್ಟು ಒಂದು ವಿಚಾರಗಳು ಅಡಗಿದೆ. ಅದೇನಾಗ್ತದೆ, ಮೇಲ್ನೋಟದ ಮಾತ್ರ ತಗೊಂಡು ಒಳಗಿನ ಒಂದು ತಿರುಳನ್ನು ನಾವು ಬಿಟ್ಬಿಡ್ತಾ ಇದ್ದೀವಿ, ಸೊಗಡನ್ನು ಬಿಟ್ಬಿಡ್ತಾ ಇದ್ದೀವಿ. ಸೊ ಈ ಒಂದು ಗುರುಪೂರ್ಣಿಮೆಯಿಂದ ಭಾದ್ರಪದ ಬರೋ ತನಕ, ಅಂದರೆ ಗಣಪತಿ ಬರೋ ತನಕ ಶಿವ ರೂಲ್ ಮಾಡ್ತಾನೆ ಅಂತೀವಿ. ಶಿವ ರೂಲ್ ಮಾಡ್ತಾರೆ. ಆಮೇಲೆ ಗಣೇಶ, ಆಮೇಲೆ ಋಷಿಗಳು. ಅದು ಗಣೇಶ ಋಷಿ ಆಗಿದ ತಕ್ಷಣವೇ ಪಿತೃಪಕ್ಷ ಬರುತ್ತೆ. ಪಿತೃಪಕ್ಷ ಬಂದು 15 ದಿನ, ಮತ್ತು ಆ ಪಿತೃಪಕ್ಷದಲ್ಲಿ ಪಿತೃಗಳು ಭೂಮಿಯನ್ನು ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಪಿತೃಗಳಾದಮೇಲೆ ನವರಾತ್ರಿ ಶುರುವಾಗತ್ತೆ. ನವರಾತ್ರಿಯಲ್ಲಿ 10 ದಿನ ದೇವಿ ನೋಡ್ಕೊಳ್ತಾರೆ ಅಂತಾರೆ. ನವರಾತ್ರಿ ಆದಮೇಲೆ ದೀಪಾವಳಿ ಬರುತ್ತೆ. ದೀಪಾವಳಿಯಲ್ಲಿ ಲಕ್ಷ್ಮಿ ಅದನ್ನು ಟೇಕ್ ಓವರ್ ಮಾಡ್ತಾರೆ 10 ದಿನ ಅಂತಾರೆ. ಅದಾದಮೇಲೆ 10 ದಿನ ಕುಬೇರ ತಗೊತಾರೆ. ಅಲ್ಲಿಗೆ ದೇವಜಾಗನಿ ಅಮಾವಾಸ್ಯೆ ಬಂದ್ಬಿಡುತ್ತೆ. 4 ತಿಂಗಳು ಕಳೆದೋಗ್ಬಿಡುತ್ತೆ. ಅಂದರೆ ಆಷಾಢದಿಂದ ಅಲ್ಲಿಯ ತನಕ ಯಾವುದೇ ಒಂದು ಹಬ್ಬ, ಇದು ಮದುವೆ ಮುಂಜಿಗಳ ಒಂದು ಮುಹೂರ್ತಗಳು ದಕ್ಕಲ್ಲ ಅನ್ನುವಂಥದ್ದು. ಯಾಕೆ ಅಂದರೆ ಇದಿಷ್ಟು ಈ ವಿಭಜನೆ ಏನಾಗಿದೆಯಲ್ಲ, ಮಾನವನ ಶರೀರದ ಒಳತಿಗಾಗಿ ಆಗ್ತಾ ಇರುವಂಥದ್ದು. ಈಗ ಆಗಿನ ಕಾಲದಿಂದ ಏನು ಮಾಡ್ತಾಯಿದ್ರು ಅಂದರೆ, ಪ್ರತಿಯೊಂದು
ವೈದ್ಯಕೀಯ ಹಿನ್ನೆಲೆ ನೋಡಿ, ಆವಾಗಿನವ್ರಿಗೆ ಎಷ್ಟು ಭೌಗೋಳಿಕ ತತ್ವ, ಪ್ರಾಕೃತಿಕ ತತ್ವ, ಮಾನವ ಶರೀರ ರಚನೆಯ ತತ್ವ ಮತ್ತು ಅವನ ಹಣಕಾಸಿನ ಅರ್ಥ ಎಲ್ಲವನ್ನೂ ಒಳಗೂಡಿಸ್ಕೊಂಡು ಮಾಸಗಳನ್ನು ಡಿವೈಡ್ ಮಾಡ್ತಾ ಬಂದರು. ಅದರ ಜೊತೆಗೆ ಪದ್ಧತಿಗಳನ್ನು ಹಾಕಿದ್ರು. ಇಂಥ ಹಬ್ಬಕ್ಕಿಂತದೇ ಊಟ ಮಾಡಿ, ಇಂಥ ಹಬ್ಬ ಇನ್ನೂ ಒಂದಿದೆ, ಅದನ್ನು ಯಾಕೋ ಮರ್ತ್ಬಿಟ್ಟಿದ್ದಾರೆ ಜನ. ಯಾವುದದು? ಪ್ರತಿಯೊಂದು ಹಬ್ಬದಲ್ಲೂ ಇಂಥ ವರ್ಣದ ವಸ್ತ್ರವನ್ನು ಧಾರಣೆ ಮಾಡಬೇಕು, ಅಂದರೆ ಇಂಥದೇ ಬಣ್ಣದ ಬಟ್ಟೆಯನ್ನು ಹಾಕಬೇಕು ಅನ್ನೋ ಪದ್ಧತಿ ಇದೆ. ಅದು ಸಾಕಷ್ಟು ಮರ್ತ್ಕೊಂಡೋಗಿದೆ. ಅದು ಬರೀ ನವರಾತ್ರಿಯಲ್ಲಿ ಮಾತ್ರ 10 ದಿನಕ್ಕೆ ಸೀಮಿತ ಮಾಡ್ಕೊಂಡು ಬಿಟ್ಟಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.